ಹಲೋ ನಮಸ್ಕಾರ, ವೆಲ್ಕಮ್ ಟು ಆರ್ ನ್ಯೂ ವ್ಲಾಗ್. ಏನಪ್ಪ ಸಚಿನ್ ಇಲ್ಲ ಫ್ರೇಮಲ್ಲಿ ಅಂತ ನೋಡ್ತಾ ಇದ್ದೀರಾ. ಸಚಿನ್ ಅವರು ಈ ವ್ಲಾಗಲ್ಲಿ ಇರಲ್ಲ ಆಲ್ಮೋಸ್ಟ್ ಎಂಡ್ ತನಕ. ಅದೇ ಸ್ಪೆಷಲ್ಲು. ಏನಕ್ಕೆ ಸ್ಪೆಷಲ್ ಅಂತ ಅಂದರೆ, ಸಚಿನ್ ಬರ್ಡೇ ಇದೆ ಫೆಬ್ರವರಿ 19th. ಅದಕ್ಕೋಸ್ಕರ ನಾನು ಅವ್ರಿಗೆ ಸರ್ಪ್ರೈಸ್ ಮಾಡೋಕ್ಕೋಸ್ಕರ ಶಾಪಿಂಗ್ ಹೋಗ್ತಾ ಇದ್ದೀನಿ. ಅವ್ರು ಯಾವುದೋ ಶೂಟ್ ಇದೆ ಅಂತ ಹೊರಗಡೆ ಹೋಗಿದ್ದಾರೆ. ಆ ಟೈಮಲ್ಲಿ ನಾನು ಅವ್ರಿಗೋಸ್ಕರ ಜಾಕೆಟ್ ಶಾಪ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ. ಏನು ತೊಗೋತೀನಿ ಹೇಗೆ ಅಂತ ಇವನ್ ಐ ಆಮ್ ಮೋರ್ ಎಕ್ಸೈಟೆಡ್. ನನ್ನ ಹಸ್ಬೆಂಡ್ ಆಗಿ ಅವ್ರದ್ದು ಫಸ್ಟ್ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ತುಂಬ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದೀನಿ, ಆದರೆ ಇದು ತುಂಬ ಸ್ಪೆಷಲ್ ಅವ್ರಿಗೆ, ನನ್ನ ಹಸ್ಬೆಂಡ್. ಅದಕ್ಕೋಸ್ಕರ ಸೊ ಈ ಗ್ಯಾಪಲ್ಲಿ ಅವ್ರು ಬರೋ ಅಷ್ಟರಲ್ಲಿ ನಾನು ಹೋಗ್ಬಿಟ್ಟು ಅವ್ರಿಗೆ ಶಾಪ್ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಡ್ರೆಸ್ಸಲ್ಲಿ ಅವ್ರು ತುಂಬ ಪರ್ಟಿಕ್ಯುಲರ್, ಎಲ್ಲನೂ ಇಷ್ಟಪಡಲ್ಲ. ಆ್ಯಂಡ್ ಸೈಜಲ್ಲಿ ಎಲ್ಲನೂ ಅವ್ರಿಗೆ ಆಗಲ್ಲ. ಅಂದರೂ ಒಂದು ಟ್ರೈ ಮಾಡೋಣ ಅಂತ ಒಂದು ಜಾಕೆಟ್ ನೋಡಿದ್ದೀನಿ ಆಲ್ರೆಡಿ. ಅದು ಆರ್ಡರ್ ಮಾಡಿದ್ರೆ ಲೇಟ್ ಆಗುತ್ತೆ ಅಂತ ವೆಸ್ಟ್ ಸೈಡ್ಗೆ ಹೋಗ್ತಾ ಇದ್ದೀನಿ. ನೋಡೋಣ ಅದು ಇರುತ್ತಾ, ಚೆನ್ನಾಗಿದೆಯಾ, ಇಷ್ಟ ಆಗುತ್ತಾ ನೋಡಿ ತೊಗೊಂಡು ಬರೋಣ ಬನ್ನಿ. ವೆಸ್ಟ್ ಸೈಡಿಗೆ ಬಂದಿದ್ದೀನಿ. ಲೈಕ್ ನಾನು ಸೆಲೆಕ್ಟ್ ಮಾಡಿರೋ ಜಾಕೆಟ್ ಸಿಕ್ಬಿಟ್ರೆ ಸಾಕು, ಬೇಗ ಹೋಗ್ಬೇಕು ಸಚಿನ್ ಬರೋ ಅಷ್ಟೊತ್ತಿಗೆ. ಬನ್ನಿ ನೋಡೋಣ. ಫಸ್ಟ್ ಟೈಮ್ ಅವ್ರಿಲ್ಲದೆ ವ್ಲಾಗ್ ಮಾಡ್ತಾ ಇರೋದು. ನಂಗೆ ಏನು ಮಾತಾಡ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ನಮ್ಮ ಜೊತೆ ಶಿವಕುಮಾರ್ ಅವ್ರು ಜಾಯ್ನ್ ಆಗಿದ್ದಾರೆ. ಸಚಿನ್ ಅವ್ರಿಗೆ ಡ್ರೆಸ್ ತೊಗೊಳಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಇದೆ ಸ್ಟೋರಲ್ಲಿ, ಆದರೆ ನಂಗೆ ಬೇಕಾಗಿರೋದು ಮಾತ್ರ ಸಿಕ್ಕಲಿಲ್ಲ. ಇಲ್ಲೆಲ್ಲೂ ಸ್ಟೋರ್ಸಲ್ಲಿ ಇಲ್ವೇ ಇಲ್ವಂತೆ. ಮೈಸೂರಲ್ಲಿ ಇರೋದೇ 2 ವೆಸ್ಟ್ ಸೈಡು, ಬೆಂಗಳೂರಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಆರ್ಡರೇ ಮಾಡಬೇಕಂತ ಅನಿಸುತ್ತೆ. ಇಷ್ಟ ಆಯಿತು ನನಗೆ. ಫಸ್ಟ್ ಇದೆ ಇಷ್ಟಪಟ್ಟಿದ್ದು, ಆದರೆ ಇದು ಸ್ಲೀವ್ಸ್ ಬಂದು ಈ ಥರ ಇದೆ. ಈ ಥರ ಸ್ಲೀವ್ಸ್ ಬೇಡ ಅಂತ ಅಂದ್ಬಿಟ್ಟು ಬಟನ್ ಇರೋದು ನೋಡ್ತಾ ಇದ್ದೆ, ಆದರೆ ಅದಕ್ಕೆ ಸ್ಟಾಕ್ ಇಲ್ಲ. ಆನ್ಲೈನ್ ಆರ್ಡರ್ ಮಾಡಬೇಕಂದ್ರೆ ಇದು ತುಂಬ ಚೆನ್ನಾಗಿದೆ. ಸೈಜ್ ಕೂಡ ಇದ್ದು ಎಕ್ಸೆಲ್, ಒಂದೇ ಒಂದು ಪೀಸ್ ಇದೆ ಎಕ್ಸೆಲ್ ಇದೆ. ಅದೆರಡು ಸಿಕ್ಕಿಲ್ಲ ಅಂದರೆ, ಆ ಥರ ಸಿಕ್ಕಿಲ್ಲ ಅಂದರೆ ಇದಕ್ಕೆ ಹೋಗ್ಬೇಕು. ಇದು ಸಚಿನ್ಗೆ ಆಗುತ್ತೆ ಇಲ್ವೋ ಗೊತ್ತಿಲ್ಲ. ಸಚಿನ್ಗಾಗೋ ಡೌಟೇ ಇದು. ನನಗೆ ಕರೆಕ್ಟಾಗಿ ಫಿಟ್ ಆಗ್ತಿದೆ, ಸಚಿನ್ ಹೈಟ್ಗೆ ಆಗೋದಿಲ್ಲ ಅನ್ಸುತ್ತೆ. ಫಿಟ್ ಎಲ್ಲ ಕರೆಕ್ಟಾಗಿದೆ, ಆದರೆ ಹೈಟ್ ನನಗೆ ಕರೆಕ್ಟಾಗಿದೆ, ಅವನಿಗೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಜಾಕೆಟ್ ನೋಡಿದ್ರೆ ತುಂಬ ಚೆನ್ನಾಗಿದೆ. ಸುಮ್ಮನೆ ಹೋಗಿ ಬಂದಿದ್ದಾಯಿತು. ವೆಸ್ಟ್ ಸೈಡಲ್ಲಿ ನಾನು ನೋಡಿದ ಜಾಕೆಟ್ ಸಿಗಲಿಲ್ಲ. ಈಗ ಆನ್ಲೈನಲ್ಲೇ ಆರ್ಡರ್ ಮಾಡಬೇಕು. ಆನ್ಲೈನಲ್ಲೇ ಆರ್ಡರ್ ಮಾಡಿ ಪರ್ಚೇಸ್ ಮಾಡಬೇಕು. ಅದು ವಿತಿನ್ ಕರೆಕ್ಟ್ ಟೈಮ್ ಬರಬೇಕು. 4 to 5 days ಡೆಲಿವರಿ ಅಂತ ಇದೆ. ಸೊ ನೋಡೋಣ. ಆಮೇಲೆ ನಾನು ನಮ್ಮದು ಫೋಟೋಸ್ ಎಲ್ಲ ಚಿಕ್ಕ ಫೋಟೋಸ್, ಪೋಲೋರೈಡ್ ಫೋಟೋಸ್ ಆಗಿ ಪ್ರಿಂಟ್ ಹಾಕ್ಸ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಅದೆಲ್ಲ ಹಾಕಿ ನನಗೆ ವಾಲಲ್ಲಿ ಫೋಟೋ ಫ್ರೇಮ್ ವಾಲ್ ಕ್ರಿಯೇಟ್ ಮಾಡಬೇಕಂತ ತುಂಬ ಆಸೆ. ಆದರೆ ಬಾಡಿಗೆ ಮನೆ ಆಗಿರೋದ್ರಿಂದ ನಾವು ಮೊಳೆ ಹೊಡಿಯೋಂಗಿಲ್ಲ. ಸೊ ನಾನು ಚಿಕ್ಕ ಪೋಲೋರೈಡ್ ಫೋಟೋಸ್ ಮಾಡಿಸಿ ಅದನ್ನು ಹಾಕಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಫೋಟೋ ಸೆಲೆಕ್ಟ್ ಮಾಡಬೇಕು. ಫೋಟೋ ಸೆಲೆಕ್ಟ್ ಮಾಡ್ತಾಯಿದ್ರು, ಅವರಿದ್ದಾಗ ಮಾಡೋದಕ್ಕೆ ಕಷ್ಟ. ಕೇಳ್ತಾನೆ ಏನಕ್ಕೆ ಈ ಫೋಟೋಸ್ ಎಲ್ಲ ಏನು ಅಂತ. ಅದನ್ನು ಮಾಡಬೇಕು. ಆದರೆ ವಿಡಿಯೋ ಮಾಡ್ಕೋತೀನಿ, ಇಲ್ಲ ಅಂದರೆ ತೋರ್ಸೋಕ್ಕಾಗಲ್ಲ. ಆಮೇಲೆ ಸಚಿನ್ ಇದ್ದರೆ ಎಲ್ಲರೂ ನೆನೆಸಿ ವಿಡಿಯೋ ಮಾಡ್ತಾರೆ. ನನಗೆ ಕ್ಯಾಪ್ಚರ್ ಮಾಡೋದೇ ಮರ್ತೋಗುತ್ತೆ, ವಿಡಿಯೋ ಮಾಡೋದೇ ಮರ್ತೋಗುತ್ತೆ. ಕೆಲಸ ಮಾಡಿಬಿಡ್ತೀನಿ ಬೇಗ. ನೋಡೋಣ, ಫೋಟೋಸ್ ಸೆಲೆಕ್ಟ್ ಮಾಡೋದಾದರೆ ವಿಡಿಯೋ ಮಾಡ್ಕೋತೀನಿ. ಹಾಯ್ ಗಾಯ್ಸ್, ವೆಲ್ಕಮ್. ಸಚಿನ್ನ ಏನೋ ಕೆಲಸ ಇದೆ ಅಂತ ಶೌರ್ಯ ಹೊರಗಡೆ ಕರ್ಕೊಂಡು ಹೋಗಿದ್ದಾರೆ. ಸೊ ಅವ್ರ ಬರ್ಡೇ ನಾಳೆ, ಸಚಿನ್ ಅವ್ರ ಬರ್ಡೇ. ನಾನು ಕದ್ದು ಮಚ್ಚಿ ತರಿಸಿರೋ ಪ್ರಾಪ್ಸ್ನೆಲ್ಲ ಈಗ ಹರಡ್ಕೊಂಡು ಡೆಕೋರೇಷನ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದೆಲ್ಲ ನಮ್ಮ ಕಾಲೇಜ್ ಪಿಕ್ಸು. ಲವ್ವಲ್ಲಿದ್ದಾಗ ಏನೇನು ಪಿಕ್ಚರ್ಸ್ ತೊಗೊಂಡಿದ್ವಿ, ಈ ಪಿಕ್ಚರ್, ಅದೆಲ್ಲ ಪಿಕ್ಚರ್ಸ್ ಪ್ರಿಂಟ್ ಹಾಕ್ಸಿದ್ದೀನಿ. ಸೊ ಅದೆಲ್ಲ ವಾಲಲ್ಲಿ ಹಾಕಬೇಕಂತ. ಇದು ನನ್ನ ಬರ್ಡೇದು 2020. ಇದು ಸಚಿನ್ ಬರ್ಡೇದು. ಎಷ್ಟೊಂದು ಪಿಕ್ಚರ್ಸ್ ಇದೆ. ಎಲ್ಲ ಪಿಕ್ಚರ್ಸ್ ಡೀಟೇಲಾಗಿ ಆಮೇಲೆ ತೋರಿಸ್ತೀನಿ. ನಾಳೆ ಅವ್ರ ಬರ್ಡೇ. ನಾವೆಲ್ಲ ಇವತ್ತು ಸಂಜೆ ಹೊರಗೆ ಹೋಗ್ತಾ ಇದ್ದೀವಿ ಪಾರ್ಟಿಗೆ ಅಂತ. ಅದಕ್ಕೆ ಮುಂಚೆ ಅವ್ರ ಮನೆಗೆ ಬರೋಕ್ಕೆ ಮುಂಚೆ ಸರ್ಪ್ರೈಸ್ ಮಾಡೋಣ ಅಂತ ನಾನು ಡೆಕೋರೇಟ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಬನ್ನಿ, ಹೇಗಾಗುತ್ತೆ ಲಾಸ್ಟ್ ಫೈನಲ್ ಔಟ್ಪುಟ್ ಅಂತ ಗೊತ್ತಿಲ್ಲ, ನೋಡೋಣ. ಆ್ಯಂಡ್ ಇಲ್ಲಿ ಡೆಕೋರೇಟ್ ಮಾಡೋಣ ಅಂತ ಸ್ಕ್ರೀನ್ ಎಲ್ಲ ಇದೆ. ನಾನು ಅಂದ್ಕೊಂಡಿರೋ ಥರ ಔಟ್ಪುಟ್ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ನೋಡೋಣ ಗೈಸ್ ಹೇಗೆ ಬರುತ್ತೆ ಅಂತ. ಹೇಗೆ ಬಂದರೂ ಸಚಿನ್ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸಿ. ಆ್ಯಂಡ್ ನನ್ನ ಜೊತೆ ಇವತ್ತು ನಂಗೆ ಒಬ್ಳಿಗೆ ಕಷ್ಟ ಆಗುತ್ತೆ ಅಂತ ಶಿವಕುಮಾರ್ ಅವ್ರು ಜಾಯ್ನ್ ಆಗಿದ್ದಾರೆ ಎಲ್ಪಿಗೆ.
ಸೊ ಇಷ್ಟ ಆಗಿದೆ. ಇವರು ಜಾಯ್ನ್ ಆಗಿದ್ದಾರೆ. ಬಲೂನೆಲ್ಲ ಊದಬೇಕು. ನಾನು ಒಬ್ಳೆ ಊದ್ಕೊಂಡೆಲ್ಲ ಮಾಡೋಕ್ಕಾಗಲ್ಲ. ಅಯ್ಯೋ ಏನೇನು ಮಾಡಬೇಕು ಮಾಡ್ತಾ ಇದೀನಿ. ಸೊ ಇವ್ರು ಹೆಲ್ಪಿಗೆ ಬಂದಿದ್ದಾರೆ. ಆ್ಯಂಡ್ ಶೌರಿಂಗೂ ಗೊತ್ತು ಇದು. ಅವರು ಸ್ವಲ್ಪ ಡಿಲೇ ಮಾಡ್ತೀನಿ ಕರ್ಕೊಂಡು ಹೋಗಿ ಅಂತ ಅವ್ರು ಕರ್ಕೊಂಡು ಹೋಗಿದ್ದಾರೆ. 1.5 hour ಟೈಮ್ ಇದೆ. ಸೊ ಎಲ್ಲ ಸೆಟ್ ಮಾಡಬೇಕು. ನೋಡೋಣ ಹೇಗೆ ಬರುತ್ತೆ ಅಂತ. ಈ ಥರ ಬಂದಿದೆ ಔಟ್ಫಿಟ್ಟು. ಹ್ಯಾಪಿ ಬರ್ಡೇ ಹಾಕಿದ್ದೀವಿ. ಮಧ್ಯದಲ್ಲಿ ಲವ್ ಬಲೂನ್ ಹಾಕಿದ್ದೀನಿ. ನೆಕ್ಸ್ಟ್ ಎಲ್ಲ ಲೈಟ್ಸ್ ಬಿಟ್ಟು ಸ್ಕ್ರೀನ್ ಬಿಟ್ಟಿದ್ದೀವಿ. ನೆಕ್ಸ್ಟ್ ಈಗ ಇನ್ನು ಇಲ್ಲಿ ಫೋಟೋ ವಾಲ್ ಮಾಡಬೇಕು. ಬಲೂನ್ಸ್ ಎಲ್ಲ ಊದಬೇಕು. ನಾನು ಅನ್ಕೊಂಡೆ ಜಾಕೆಟ್ ಆರ್ಡರ್ ಮಾಡಿ ತರಿಸಿದ್ದೀನಿ. ಬಂದಿದೆ. ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಸೊ ನಾವು ಇದನ್ನ ಯಾವ್ದು ಬಾಕ್ಸ್ ಇಲ್ಲದೆ ಇರೋ ಕಾರಣ ರಾಮರಾಜ್ ಬಾಕ್ಸಿಗೆ ಹಾಕ್ಬಿಟ್ಟು ಪ್ಯಾಕ್ ಮಾಡ್ತಾ ಇದ್ದೀನಿ. ನೋಡೋಣ. ಹೋಪಿ ಲೈಕ್ಸ್ ಇಟ್. ಇದು ನಮ್ಮ ಫೈನಲ್ ಔಟ್ಪುಟ್. ಇದು ಕೇಕ್ ಬರಬೇಕು. ಕೇಕ್ ಬಂದು ರೆಡಿ ಆಗಿ ಎಲ್ಲ ಕಟ್ ಮಾಡಬೇಕು. ಸ್ವಲ್ಪ ಟೈಮ್ ಕಮ್ಮಿ ಇದೆ. ಬಲೂನ್ಸ್ ಎಲ್ಲ ಇನ್ನೂ ಜಾಸ್ತಿ ಹಾಕಕ್ಕಾಗಲಿಲ್ಲ. ಸೊ ಈ ತರ ಡೆಕೋರೇಟ್ ಮಾಡಿದೀವಿ. ಇದು ಫೋಟೋ ವಾಲ್. ನಮ್ದೆಲ್ಲ ಮೆಮೊರೀಸ್ ಇಲ್ಲಿದೆ. ಅಂಡ್ ಇಲ್ಲೂ ಒಂದಷ್ಟು ಫೋಟೋಸ್ ಹಾಕಿದೀವಿ. ನಮ್ದು ವೆಡ್ಡಿಂಗ್ ಅನೌನ್ಸ್ ಆದ್ಮೇಲೆ ಫೋಟೋ ಶೂಟ್ ಅದ್ರದ್ದು ಇದೆಲ್ಲ. ಸೊ ಇದು ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಇದು ನಮ್ದು ರಿಸೆಪ್ಷನ್ದು ಹಾರನ ಮಾಡಿಸಿರೋದು ಈ ತರ. ಆ್ಯಂಡ್ ಈ ಥರ ಎಲ್ಲ ಬಲೂನ್ಸ್ ಹಾಕಿ ಸ್ಕ್ರೀನ್ ಬಿಟ್ಟು ಹ್ಯಾಪಿ ಬರ್ಡೇ. ಆ್ಯಂಡ್ ಇಲ್ಲಿ ಎಲ್ಲ ಥರ ಫೋಟೋಸ್ ಇದೆ. ಎಲ್ಲ ಮೆಮೊರೀಸ್. ಹೋಪ್ ಅವನಿಗೆ ಖುಷಿ ಆಗುತ್ತೆ. ಆ್ಯಂಡ್ ಇಲ್ಲಿ ನಮ್ಮದು ಎಂಗೇಜ್ಮೆಂಟ್, ಪ್ರೀ ವೆಡ್ಡಿಂಗ್ ಎಲ್ಲದ್ರದ್ದು ಫೋಟೋಸ್ ಇದೆ. ಫಸ್ಟ್ ಫೋಟೋಯಿಂದ ಎಲ್ಲ ಫೋಟೋಸ್ ಇದೆ. ಇದು ನನಗೆ ಸಚಿನೇ ಕೊಟ್ಟಿದ್ದು ಐ ಲವ್ ಯು ಅಂತ. ಈ ಥರ ಎಲ್ಲ ಫೋಟೋಸ್ ಪ್ರಿಂಟ್ ಹಾಕ್ಸಿ ಫೋಟೋ ವಾಲ್ ಮಾಡಿರೋದು. ದಿ ಔಟ್ಪುಟ್ ಇಸ್ ಹಿಯರ್. ಹೋಪ್ ಹಿ ಲವ್ಸ್ ಇಟ್. ಆ್ಯಂಡ್ ಇದಕ್ಕೆಲ್ಲ ಹೆಲ್ಪ್ ಮಾಡಿದ್ದು ಶಿವಕುಮಾರ್ ಅವರು. ಥ್ಯಾಂಕ್ ಯು ಸೋ ಮಚ್. ಈ ಬಲೂನ್ ಕಟ್ಟೋದಕ್ಕೆ ಸಾಹಸ ಪಟ್ಟಿದ್ದೀವಿ. ಈ ಬೌನ್ಸಿ ಬೆಡ್ ಮೇಲೆ ನಿಂತ್ಕೊಂಡಂತೂ ಕಟ್ಟಕ್ಕಾಗಲ್ಲ. ಕಷ್ಟಪಟ್ಟು ಕಟ್ಟಿದ್ದೀವಿ. ನಾನು ಒಬ್ಬಳೇ ಆಗಿದ್ರೆ ಕಟ್ಟಕ್ಕೆ ಆಗ್ತಿರಲಿಲ್ಲ. ವಿತ್ ದ ಹೆಲ್ಪ್ ಆಫ್ ಹಿಮ್ ಕಟ್ಟಿದೀವಿ ಕಷ್ಟಪಟ್ಟು. ಇಷ್ಟ ಹಾಗೆ ಆಗುತ್ತೆ. ಇಷ್ಟು ಕಷ್ಟಪಟ್ಟು ಮಾಡಿದೀವಿ. ಇಷ್ಟೊಂದು ಚೆನ್ನಾಗಿದೆ. ಇಷ್ಟ ನನಗೆ ಖುಷಿ ಆಗ್ತಿದೆ. ನೋಡಕ್ ಚೆನ್ನಾಗಿ ಬಂದಿದೆ. ಆಗುತ್ತೆ ಹುಡುಗಂಗೆ. ಆ್ಯಂಡ್ ಏನು ಇಷ್ಟ ಆಗಿದೆ ಅಂದರೆ ಈ ಫೋಟೋಸ್ ಅಂತೂ ಇಷ್ಟ ಆಗೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅವ್ರು ಬರಲಿ, ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಕ್ಯಾಪ್ಚರ್ ಮಾಡ್ತೀವಿ. ಸೊ ಇದಿಷ್ಟ ಆಗಿತ್ತು ಡೆಕೋರೇಷನ್ ಪಾರ್ಟ್. ನೆಕ್ಸ್ಟ್ ಅವ್ನು ಸರ್ಪ್ರೈಸ್ ಹೆಂಗೆ ಪಡ್ತಾನೆ ನೋಡೋಣ. ಅದು ಕ್ಯಾಪ್ಚರ್ ಮಾಡ್ತೀವಿ. ನೆಕ್ಸ್ಟ್ ಪಟ್ ಅಂತ ರೆಡಿ ಆಗಬೇಕು. ಅದು ರೆಡಿ ಆಗಿ ಟೈಮ್ ಇಲ್ಲ. ಸೊ ಹಂಗೆ ಕ್ಯಾಪ್ಚರ್ ಮಾಡ್ತಾ ಇದ್ದೀವಿ. ಸೊ ಹೋಪ್ ಹಿ ಲೈಕ್ಸ್ ಇಟ್. ಏನು ಹೇಳ್ತೀರಾ ಶಿವಕುಮಾರ್? ಬರಲಿ ಅಂತ ಕಾಯ್ತಿದ್ದೀವಿ. ಬಾರಪ್ಪ ಬೇಗ. ಎಷ್ಟು ಬೇವ್ತೋಗಿದ್ದೀವಿ. ಫ್ಯಾನ್ ಆನ್ ಮಾಡಂಗಿಲ್ಲ. ಈಗ ಅವ್ನು ಬಂದ್ರು ನಾರ್ಮಲ್ ಡ್ರೆಸ್ಸಲ್ಲೇ ಇರ್ತಾನೆ ಸರ್ಪ್ರೈಸ್ ತಗೊಳ್ಬೇಕಾದ್ರೆ. ಸೊ ನಮ್ಮಂಗೆ ಕೇಕ್ ಆಮೇಲೆ ಕಟ್ ಮಾಡ್ಸೋಣ ಅಂತ ಅನ್ಕೊಂಡಿದ್ದೀವಿ. ಕೇಕ್ ಆಬ್ವಿಯಸ್ಲಿ ಶೌರ್ಯ ಅವ್ರ ಜೊತೆನೇ ಹೋಗಿರೋದು. ಅವರೇ ತರ್ತಾ ಇದ್ದಾರೆ. ಅವ್ರ ಕೇಕಲ್ಲೇನು ಸರ್ಪ್ರೈಸ್ ಇಲ್ಲ. ಇದಿಷ್ಟು ಸರ್ಪ್ರೈಸ್ ಅಂತ ಮಾಡಿದ್ದೀವಿ. ಆ್ಯಂಡ್ ಗಿಫ್ಟ್ ಇದೆ. ಗಿಫ್ಟ್ ಕೊಡಬೇಕು. ಅದು ನೆಕ್ಸ್ಟ್ ರೆಡಿ ಆದ್ಮೇಲೆ ಕೇಕ್ ಕಟ್ ಮಾಡಿಸ್ಬೇಕಾದ್ರೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಚಿನ್ನ ಫುಲ್ ವೆಯ್ಟ್ ಮಾಡಿಸ್ತಾ ಇದ್ದೀವಿ. ಯಾಕೆ ಅಂತ ಅಂದರೆ ಸಚಿನ್ದು ಬರ್ತ್ಡೇ. ಒಂದು ಸ್ಪೆಷಲ್ ವ್ಯಕ್ತಿನ ಕರೆಸಿ ಅವನಿಗೆ ಸರ್ಪ್ರೈಸ್ ಮಾಡಿಸ್ತಾ ಇದ್ದೀವಿ ಇವತ್ತು. ಉದಯ್ ಎಲ್ಲ ದಿನ ನೋಡೋಂಥವ್ರೆ. ಓಕೆ, ನಾ ಕರ್ದಾಗ ಬರಲಿ. ಬಾ, ಈಗ ಬರಬೇಡ, 1 ನಿಮಿಷ. ಡೆಕೋರೇಷನ್ ಮಾಡಿದಾಳೆ ಅಂತ. ಡೆಕೋರೇಷನ್ ನೋಡ್ತಾ ಇದ್ದೀನಿ. ಇನ್ನೂ ರಿಯಲೈಸ್ ಮಾಡಕ್ಕಾಗ್ತಿಲ್ಲ ನನಗೆ. ಇದೆಲ್ಲ ಯಾವ ಗ್ಯಾಪ್ ಅಲ್ಲಿ ತರಿಸ್ತೆ, ಏನ್ ಕತೆ ಅಂತ. ಇಷ್ಟೊಂದೆಲ್ಲ ಎಲ್ಲಮ್ಮ ಪ್ರಿಂಟ್ ಹಾಕ್ಸ್ತೆ. ಯಪ್ಪ, ಹ್ಯಾಪಿ ಬರ್ತ್ಡೇ. ಇಲ್ಲ ಈ ಬಲೂನೆಲ್ಲ ನಾನು ಹೋಗಿ ಗ್ಯಾಪ್ ಅಲ್ಲಿ ಊದಿ ರೆಡಿ ಮಾಡಿ. 1 ನಿಮಿಷ. ಎಷ್ಟು ಸಾಕಾದಾಗ ಡೆಕೋರೇಷನ್ ಮಾಡಿದಲ್ಲ ಗಗನ. ಗೆಸ್ಟ್ ಮಾಡಿಲ್ಲ. ಥ್ಯಾಂಕ್ ಯು ಸೋ ಮಚ್.
ಇದೆ. ಓ ಇಲ್ಲಿಂದ ಅಲ್ಲಿಂದ ಹಾಂ ಎಲ್ಲಿಂದ ಮೊದಲನೇ ಕೀ ಬೆಂಚ್ ಇಲ್ಲಿಂದ ಹಾಂ ಮೊದಲನೇ ಕೀ ಬೆಂಚ್ ಗಿಫ್ಟ್ ಕೊಟ್ಟಿರೋದು ಹಾಕ್ಬಿಟ್ಟಾಳೆ ಗೈಸಿಲಿ. ಇದೆಲ್ಲಿಂದ ತರಿಸಿದ್ರು ಬ್ರೋ, ಎಲ್ಲ ಆನ್ಲೈನ್ ತರಿಸ್ಬಿಟ್ಟವಳೆ. ಏನು ಆನ್ಲೈನಲ್ಲಿ ಅಲ್ಲ, ನಾವು ಹೋಗಿ ತಗೊಂಡಿಲ್ವಾ ಊಟಕಳ್ಳಿ ಆಟ. ಓಹೋ ಗೈಸ್, ನಾನು ಏನು ಗೆಸ್ಟೇ ಮಾಡಿಲ್ಲ ನಿಜವಾಗ್ಲು. ಹಿಂಗೆಲ್ಲ ಆಡಿದ್ದು ನಾನು ಫೋಟೋಸ್ ನೋಡಲಿ. ನಾವೇ ತಗೊಂಬಂದಿರೋದು, ನಮ್ಮನ್ನೇ ನೋಡು ಅಂತ್ಯ. ಯಪ್ಪ ಫೋಟೋಸ್ ಹೆಂಗ್ ಮಗ ಆನ್ಲೈನ್ ತರಿಸ್ತಾಳೆ? ಇಲ್ಲಿ ನೋಡ್ ಮಗ, ಚಪ್ರಿ ಯಾವ್ದೋ ಸ್ಕೂಲ್ ಟೀಚರ್ ಅನ್ನ ಕಾಣಿಸ್ತಾವಳೆ ಗಗನ. ಕತೆ ಎಲ್ಲ ಜೀವನ. ಮೊದಲನೇ ಫೋಟೋ ಆಸ್ ಯೂಶುವಲ್. ಹೋಯ್ ಬಂದ್ಬಿಡ್ತು. ನಿಮ್ಮ ಅನಿಸಿಕೆ? ಎಲ್ಲ ಸೂಪರ್ ಫೋಟೋಸ್ ಇದೆ. ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲಪ್ಪ. ನನಗೆ ಇದು ಫಸ್ಟ್ ಟೈಮ್ ಈ ಥರ ಜೀವನದಲ್ಲಿ ಬರ್ತಡೇ ಆಗ್ತಾ ಇರೋದು. ಇನ್ನು ಬರ್ತಡೇ ಕಾಲಿಟ್ಟಿಲ್ಲ, ಕಾಲಿಡಕ್ಕೆ ಮುಂಚೆ ಸರ್ಪ್ರೈಸ್ ಇದು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಶಿವಕುಮಾರ್ ಸಚಿನ್ ಗೆಸ್ ಮಾಡಿರ್ತಾನೆ, ಇಲ್ಲ. ಒಂದು ಡೌಟ್ಸ್ ಇರತ್ತೆ, ಆದ್ರೆ ಬೇಜಾರಾಗಬಾರ್ದು ಅಂತ ಹಿಂಗ್ ಅಂತಿದ್ದಾನೆ ಅಂತ ಅನ್ಸುತ್ತೆ. ದೇವ್ರ ಆಣೆಗೂ ನನಗೆ ಗೆಸ್ ಇಲ್ಲ. ನನಗೆಲ್ಲ ಗೆಸ್ ತರನೇ ಕೆಡ್ಸ್ಕೊಳಕ್ ಹೋಗೋದು, ಯಾರು ಮಾಡ್ತಿರ್ತಾರ ಅಂತ. ಏನ್ ಇರ್ಬೋದು ಅಂತ ಒಂದು ಥಾಟ್ ಇತ್ತು. ಯೂಶುವಲಿ ನಾವು ಹಂಗೆ ಬಾಯ್ಸ್ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಬಲೂನ್ಸ್ ಅದು ಇದೆಲ್ಲ ತರ್ಸಿದ್ದು ಒಂದನ್ನು ನಾನು ನೋಡಿಲ್ಲ. ಬೆಳಿಗ್ಗೆ ಹೊರಗಡೆ ನೆಟ್ಟ ಕವರ್ ಇತ್ತು, ನೀನ್ ನೋಡ್ಲಿಲ್ವಾ? ಅಯ್ಯೋ ಐಕಾನ್ ನೀನ್ ನೋಡ್ಬಿಟ್ಟಿದ್ಯಾ ಅಂತ. ಇಲ್ಲ. ಓ ಇಲ್ಲೂ ಎಲ್ಲ ಏನೇನೋ ಅರೇಂಜ್ ಮಾಡಿದ್ದಾಳೆ. ಫ್ಯಾನ್ಗೆಲ್ಲ ಹಾಕಿ ಲೋ, ಅದು ಎಷ್ಟು ಕಷ್ಟ ಆಯ್ತು ಅಂತಂದ್ರೆ ಯಪ್ಪ. ಇಲ್ಲಿ ನೋಡಿ ಫೋಟೋಸು. ಫೋಟೋಸ್ ನಿಂಗೆ ಆನ್ ಮಾಡು. ದಾಂಡೇಲಿದು. ದಾಂಡೇಲಿ ಪ್ರೀ ವೆಡ್ಡಿಂಗ್. ಇದು ನೋಡು, ಹಳೇ ಕಾಲ 2018 ಫೋಟೋಸ್. ಹಳೆಯ ಕಾಲ ಏನೇನು ಹುಟ್ಟಿ ಒಂದು 1900 ಇದ್ರಲ್ಲಿ ಹುಟ್ಟವನೆ 70ರಲ್ಲಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಕ್ಯಾಪ್ಚರ್ ಮಾಡಿ. ಮೊದಲನೇ ಬರ್ತಡೇ ಈ ತರ ಆಗ್ತಿದ್ರೆ, ಹುಟ್ಟಿ 26 ವರ್ಷ ಆಯ್ತು. ಇವತ್ತಿಗೆ ಹಸ್ಬೆಂಡ್ ಬರ್ತ್ಡೇ ಪೇಂಟಿಂಗ್ ಸಾಧ್ಯ ಆಗಿದೆ. ಇಲ್ಲಾಂದ್ರೆ ನಮ್ಗಿನೆಲ್ಲ ಯಾರು ಮಾಡ್ತಾರೆ? ಇದೆಲ್ಲ ನೀನ್ ಎಫೆಕ್ಟ್ಸ್ ಹಾಕ್ತೀಯಾ? ಇವೆಲ್ಲ ನಾವು ಹುಡುಗರೆಲ್ಲ ಮಾಡಲ್ಲಪ್ಪ, ದಯವಿಟ್ಟು. ನಿಜವಾಗ್ಲೂ ನಾವು ಮಾಡೋದಿಲ್ಲ, ಇವೆಲ್ಲ ನಮ್ಗೆ ಕ್ರಿಂಜ್ ಅನ್ಸುತ್ತೆ. ಪಾಪ ಏನೋ ಕಪಲ್ ಆಗಿರೋದು ಅವಳು ಮಾಡೋಳೆ, ಎಲ್ಲ ಎಫರ್ಟ್ಸ್ ಅವಳದೆ. ಹ್ಯಾಪಿ ಬರ್ತ್ಡೇ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಆಗಲೇ ವೆಲ್ಕಮ್ ಮಾಡೋಕ್ಕಾಗಿರಲಿಲ್ಲ. ಗಗನ ನನಗೆ ಒಂದು ದೊಡ್ಡ ಬರ್ತ್ಡೇ ಸರ್ಪ್ರೈಸ್ ಕೊಟ್ಟಿದ್ದಾಳೆ ನನ್ನ ಬರ್ತ್ಡೇಗೆ. ತುಂಬ ಖುಷಿಯಾಗಿದೆ ಆ ಸರ್ಪ್ರೈಸ್ಗೆ. ಸೊ ಇವಾಗ ಡಿನ್ನರ್ಗೆ ಹೋಗೋಣ ಅಂತ ರೆಡಿಯಾಗಿದ್ದೀವಿ. ಡಿನ್ನರ್ಗೆ ನಾನು ಒಬ್ಬನೇ ಹೋಗ್ತಾ ಇಲ್ಲ, ನನ್ನ ಜೊತೆ ನಮ್ಮ ಶೌರ್ಯ ಆ್ಯಂಡ್ ಚನ್ನರಾಯಪಟ್ಟಣ ಉದಯ್ ಕೂಡ ಬಂದಿದ್ದಾರೆ. ಕುಂಭಮೇಳದಿಂದ ಡೈರೆಕ್ಟ್ ಆಗಿ ಬಂದಿದ್ದಾರೆ. ಓ ರುದ್ರಾಕ್ಷಿ ನೋಡಿ ಹೇಳ್ತಾ ಇದೆಯಾ? ಕುಂಭಮೇಳದಲ್ಲಿ ಅವಳು ಮೋನಾಲಿಸಿನ ನೋಡಿ ನೀಟಾಗಿ ತಗೊಂಡು ಅವಳ ಕಣ್ಣಿಗೆ ಮೋಹಕನಾಗಿ ತಗೊಂಬಂದವನೆ. ಸೊ ಈಗ ಒಂದು ಗಿಫ್ಟ್ ಕೊಡಿಸೋ ಸಮಯ. ಈಗ ಸರ್ಪ್ರೈಸ್ ಆಯಿತು. ಗಗನ ನನಗೆ ಗಿಫ್ಟ್ ಕೊಡ್ತಿದ್ದಾಳೆ. ಏನು ಗಿಫ್ಟ್ ಕೊಡ್ತಾ ಇದ್ದಾಳೆ ನಾನು ಬನ್ನಿ. ವಿತ್ ಸರ್ಪ್ರೈಸ್. ವಿತ್ ಸರ್ಪ್ರೈಸಾ? ಒಳಗಡೆ ಬರ್ಬೋದಾ? ಶೂಸ್ ತಗೊಂಡ್ರದ್ದು ಗೊತ್ತು ಗಾಯ್ಸ್. ನನ್ನ ಹತ್ರ ಇದೆ. ಶೂಸ್ ತಗೊಂಡ್ರದ್ದು ಗೊತ್ತು, ಸರ್ಪ್ರೈಸ್ ಅಂತ ಇದೆ ಡವ್ ಅಷ್ಟೇನೆ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಬರ್ತ್ಡೇ. ಒನ್ ಮೋರ್ ಸರ್ಪ್ರೈಸ್. ಗೊತ್ತಿಲ್ಲ ಸರ್ಪ್ರೈಸ್. ಶೂ ಅವ್ನಿಗೆ ಗೊತ್ತಿತ್ತು, ಅವರೇ ಆರ್ಡರ್ ಮಾಡ್ಕೊಂಡಿದ್ದು, ನಾನು ಪೇ ಮಾಡಿದ್ದು. ಆ್ಯಂಡ್ ಇದು ಅವ್ರಿಗೆ ಗೊತ್ತಿರಲಿಲ್ಲ. ಅದೇನು ಅಂತ ನೋಡುವ ಸಮಯ. ಥ್ಯಾಂಕ್ ಯು ಸೋ ಮಚ್. ನಂಗೆ ನಿಜ ದೇವರೇ ಗೊತ್ತಿಲ್ಲ ಇದು. ಇನ್ನೊಂದು ಸರ್ಪ್ರೈಸ್ ಕೊಟ್ಟಿದ್ದೆ, ಓಪನ್ ಮಾಡಲಾ? ಬೆನಿಫಿಟ್ಸ್ ಆಫ್ ಮ್ಯಾರಿಂಗ್. ಮದುವೆ ಆದ್ಮೇಲೆ ನನ್ನ ಮೊದಲನೇ ಬರ್ತೀರ ಈ ತರ ಆಗ್ತದೆ. ನೀವು ಬೇಗ ಮದುವೆ ಆಗಿ ಈ ತರ ಆಗುತ್ತೆ. ಅದು ಬಿಚ್ಚಕ್ಕೆ ಒಂದು 200 ನಿಮಿಷ ಬೇಕೀಗ. ಅದು ಯಾವಾಗ ಪ್ಯಾಕ್ ಮಾಡಿದ್ ಗೊತ್ತಾ? ಈಗ ಸ್ನಾನಕ್ಕೆ ಹೋದಾಗ ಗೊತ್ತಾಗ್ಬಿಡುತ್ತಾ? ಅವಾಗಲೇ ಪ್ಲಾನ್ ಮಾಡ್ಕೊಂಡಿದ್ದು, ಅವಾಗಲೇ ಮಾಡೋಣ ಅಂತ. ಇದು ನೋಡಿ, ನಾವು ಹೊಸ ಸ್ಟ್ಯಾಂಡ್ ತಗೊಂಡಿದ್ದೀವಿ ನಮ್ಮ ಮನೆಗೆ. ಅಲ್ಲ ಬಾಕ್ಸ್ ನೋಡಿದ್ರೆ ರಾಮರಾಜ್ ಇಂದ ಪಂಚೆಗಳು ಮತ್ತೆ ಶರ್ಟ್ಗಳು.
ರಾಮರಾಜಿಂದ ಪಂಚಿ ಮತ್ತು ದುಡ್ಡುಗಳು ಖರೀದಿಸಿ. ಸಲ್ಯೂಟ್ ರಾಮ್ರಾಜ್ಗೆ ಸಲ್ಯೂಟ್. ಗೌರವಾನ್ವಿತಗಳು. ಬ್ರೌನ್ ಕಲರ್ ಬನಿಯನ್ ಕೊಡ್ತಾ ಇದೀವಿ. ಏನಪ್ಪ ಸರ್ಪ್ರೈಸು. ಇದು ಕರಿಪಂಚೆ ಮಾಲೆ ಹಾಕ್ಸ್ಕೊಂಡು ಹೋಯ್ತಾ ಇರು ಅಯ್ಯಪ್ಪ ಸ್ವಾಮಿಗೆ. ಏನೋ ಹೆಂಡ್ರೊಳಗೆ ಹೋಗಲ್ಲ ಅನ್ಸತಿ. ಒಂದು ಅದ್ಭುತವಾದ ಆಕರ್ಷಕವಾದ ಜಾಕೆಟ್ ನಿಮಗಾಗಿ. ನೈಸ್. ಇಷ್ಟ ಆಯ್ತಾ? ಕಲರ್ ಇಷ್ಟ ಆಯ್ತು. ನಾನು ಇರ್ಲಿಲ್ಲ ಹಾಕ ಮಜಾ ಹೊಡಿಬೋದು. ಹಾಕೋ ಅದು ಬಿಸ್ಬಿಡು. ಇಟ್ಸ್ ಅ ಜಾಕೆಟ್ ವೆಬ್ ಸೈಡ್ ಇಂದ ನಮ್ಮ ಹುಡುಗಿ ಕಟ್ಸಿದ್ದಾರೆ. ಲೈಟ್ ಹಾಕೋಣ. ಕ್ರೀಮ್ ಕಲರ್ ವೆಬ್ ಭಯ ಸೈಡ್. ಆಯ್ತದೆ ಅವ್ನಿಗೆ ಅಂತ. ರಾತ್ರಿ ಹೊತ್ತು ಡ್ರಾಮಾ ಕಣವಂಗೆ. ದೊಡ್ಡದಾಯ್ತಾ ಅಂತ. ಹಲೋ ಇದು ಹಿಂಗೆ ಹಾಕ್ಬೇಕಾ? ರಾಗಿ ಚೆನ್ನಾಗಿದೆ, ಓವರ್ ಸೈಜ್ ಚೆನ್ನಾಗಿದೆ. ಹುಡುಕಿ ನಿಮ್ಮೆ ಹಬ್ಬ ಚಿಕ್ಕೊಂಡ ಫ್ಲವರ. ಕರೆಕ್ಟ್ ಇಷ್ಟ ಆಯ್ತಾ? ನಾನು ಇದ್ರ ಮೇಲೆ ಪೇಂಟ್ ಮಾಡ್ಸೋಣ ಅನ್ಕೊಂಡೆ ಆಕಾಂಕ್ಷ ಹತ್ರ. ಮಾಡಿಸೋದಿತ್ತು. ಎಲ್ಲಿ ನಿಂಗೆ ಆಮೇಲೆ ಇಷ್ಟ ಆಗ್ತಿದ್ರೆ ಸೈಜ್ ಆಗಿಲ್ಲ ಅಂದ್ರೆ ರಿಟರ್ನ್ ಮಾಡಕ್ಕಾಗಲ್ಲ ಅಂತ ಮಾಡಿಸ್ಲಿಲ್ಲ. ಇದು ನನಗೆ ಸಖತ್ ಇಷ್ಟ ಆಯ್ತು ಅಂತ ಆರ್ಡರ್ ಮಾಡಿದ್ದು. ಅಂಡ್ ಇದಕ್ಕೆ ಎಷ್ಟು ದಿನದ ಎಫರ್ಟ್ಸ್ ಇದೆ ಅಂತ ಹೇಳ್ತೀನಿ. ಇದನ್ನ ಫಸ್ಟ್ ನಾನು ಒಂದ್ ಸ್ಕ್ರೀನ್ ಶಾಟ್ ಕಳಿಸಿ ಈ ತರ ಜಾಕೆಟ್ ಬೇಕು ಅಂತ ಶೌರ್ಯನ್ ಕೇಳಿದ್ದು. ಶೌರ್ಯ ಬೆಂಗಳೂರಲ್ಲೆಲ್ಲೋ ಮಾಲ್ಗೆ ಹೋದಾಗ ವೆಸ್ಟ್ ಸೈಡ್ ಇನ್ನೊಂದ್ ಜಾಕೆಟ್ ಫೋಟೋ ಕಳ್ಸಿದ್ದು. ಅದಾದ್ಮೇಲೆ ನಾನು ಹಂಗೆ ವೆಸ್ಟ್ ಸೈಡ್ ಆಪ್ ಅಲ್ಲಿ ಸರ್ಚ್ ಮಾಡ್ಬೇಕಾದ್ರೆ ಅದು ಇಲ್ಲಿಗೆ ಬಲೂನ್ ಫಿಟ್, ನೀನ್ ಎತ್ತಕ್ಕಾಗಲ್ಲ ಮಡ್ಚಕ್ಕಾಗಲ್ಲ, ಅದ್ ನಿನ್ಗೆ ಇಷ್ಟ ಆಗಲ್ಲ, ಕಿರಿಕಿರಿ ಆಗುತ್ತೆ ಅಂತ ಗೊತ್ತಾಗಿ ನಾನು ಇನ್ನೊಂದ್ ಜಾಕೆಟ್ ನೋಡಿ ಆಮೇಲೆ ಈ ಜಾಕೆಟ್ ನ ಹೋಗಿ ವೆಸ್ಟ್ ಸೈಡ್ ಅಲ್ಲಿ ಹುಡುಕಿ. ಚೆನ್ನಾಯ್ತು, ಸೂಪರ್. ಹೋಗಿ ನಾನು ಶಿವಕುಮಾರ್ ಹೋಗಿ ಹುಡುಕಿ ಇವತ್ತಲ್ಲ ಅವತ್ತು ಚೌಟ್ರಿ ಬ್ಲಾಗ್ ಮಾಡಕ್ ಹೋಗಿದ್ದಲ್ಲ ಅವ್ರಿಗೆ ಪಟ್ಟಂತ ಓದ್ತಕ್ಕ ಶಿವಕುಮಾರ್ ಬೇಗ ಬೇಗ ಬನ್ನಿ ಅಂತ ಹೋಗಿ 10 ನಿಮಿಷದಲ್ಲಿ ಏನ್ ಸ್ಲಾಪ್ ಮಾಡೋಣ ಇವ್ರು ಸಚಿನ್ ಇಲ್ಲ ಗಗನ ಇವ್ರಿಬ್ರೆ ಸ್ಲಾಪ್ ಮಾಡೋಲ್ಲ ಹೆಂಗೆ ಅನ್ಕಡೆ ಹೋಗಿ ಹುಡುಕಿ ಒಂದು ಚೂರು ಗುಣಿಲ್ಲ. ಚೂರು ಗುನ್ನಿಲ್ಲ. ಯಾವ ಮೈಸೂರು ಔಟ್ಲೆಟ್ಸ್ ಅಲ್ಲೂ ಅವೈಲೇಬಲ್ ಇರ್ಲಿಲ್ಲ. ಆಮೇಲೆ ಬಂದು ಆನ್ಲೈನ್ ಆರ್ಡರ್ ಮಾಡಿ ಇವ್ರ ಮನೆಗೆ ಇವ್ರ ನೆನೆ ತಂದ್ಬಿಡು. ಅವತ್ತೇ ಬಂತು. ರಿಟರ್ನ್ ಪಾಲಿಸಿ ಇತ್ತು ಅಂತ ನಿಂಗೇನು ಕೊಡ್ಲಿಲ್ಲ. ಇವಾಗ ಇದೆ ಆಗುವ ಇದನ್ನೆಲ್ಲ ಕಟ್ ಮಾಡಿ ಈ ಡ್ಯಾನ್ಸ್ ಕಿನ್ಸ್ನೆಲ್ಲ ಕಣ್ಣು ಹೋಗ್ಬಿಡ್ತವೆ ಬೇಡ. ಖುಷಿಗೆ ಬರ್ತದೆ ಡ್ಯಾನ್ಸ್. ಬೆಳಿಗ್ಗೆ ತಾಯಿ ನೋಡಿ ಇಲ್ಲಿ ಸಾಂಬಾರು ಸ್ವಲ್ಪ ಲೇಟ್ ಅಲ್ಲಿ ಆಗ್ತದ ಹೋಗಿ. ನಾನು ಜಾಕೆಟ್ ನೋಡ್ತೀನಿ ಅಲ್ಲಿ ಗೊತ್ತೇ ಆಗಿಲ್ಲ. ಇವ್ರು ಕಾಯ್ ತೊಳಾಯ್ತಾ ಇವಳು ಹೇಳಿ ಅಂತ ಹೋಗಿ ಅಂತ ಲೇಟ್ ರಿಯಾಕ್ಷನ್. ಯಾವ ಗ್ಯಾಪಲ್ಲಿ ಹೋಗ್ಬೋದು. ಹಲೋ ವೆಲ್ಕಮ್. ಹಲೋ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಸೋ ಮಚ್. ಕಾರಲ್ಲಿ ಸಾಂಗ್ ಏಳಿ 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 ಸಾಕಾಗ್ಬಿಟ್ಟದೆ. ಸಾ ಬನ್ನಿ ಸಾ ಹೋಗವ ಉದಯ್ ಸಾ. ಅವರಲ್ಲಿ ಹಂಸಲೇಖ ಅವ್ರ ಲಿರಿಕ್ಸ್ ಹೇಳ್ತವ್ರೆ, ನೆನ್ಸ್ಕೊತಾವ್ರೆ. ಅವನಿಗೆ ಕನ್ಸಲ್ಲಿ ಬಂದು ಹೇಳ್ತವ್ರೆ. ನಾವೀಗ ಡಿನ್ನರ್ಗೆ ಹೋಗ್ತಾ ಇದೀವಿ. ಡಿನ್ನರಲ್ಲಿ ಕವರ್ ಮಾಡಕ್ ನಿನ್ಗೆ ಐತೆ ಕಣೆ ನಿನ್ಗೆ. ಎಲ್ಲರೂ ವಾಂಗ. ವೆಲ್ಕಮ್ ಟು ಸಾಗರ್ ಸ್ಟೋರೀಸ್. ಇಟ್ಸ್ ಸಚಿನ್ ಬರ್ತ್ಡೇ. ಬನ್ನಿ ಗೈಸ್. 26 ವರ್ಷದ ನನಗೆ 26 ವರ್ಷ ತುಂಬಿದೆ. 27 ಕಾಲಿಡ್ತೇನೆ. ಈಗ ನನ್ನ ಮಕ್ಳು ಯಾರು ಮದುವೆ ಆಗಿಲ್ಲ, ನಾನು ಮದುವೆ ಆಗಿದ್ದೀನಿ. ನಾಚಿಕೆ ಆಗಲ್ಲ ನೋಡಿ. ಜನ್ಮವೇ ಮೀನಾಕ್ಷಿ, ಎಂತ ಫ್ರೆಂಡ್ಸ್ಗಳಿಗೆ ಜನ್ಮ ಕೊಟ್ಬಿಟ್ಟಿಯಪ್ಪ. ನಮ್ಮಮ್ಮ ಗಿರಿಜಾಕ್ಷಿ, ಹಂಸ ಮೀನಾಕ್ಷಿ. ಸರಿ ಬನ್ನಿ ನೋಡೋಣ. ಥ್ಯಾಂಕ್ಸ್ ಫಾರ್ ಆಲ್ ದ ಗಿಫ್ಟ್ಸ್ ಆ್ಯಂಡ್ ಸರ್ಪ್ರೈಸ್ ಮಾ. ಲವ್ ಯು ಸೋ ಮಚ್. Happy birthday to you. Happy birthday to you.
ಗೈಸ್ ಯಾರು ಬೇಜಾರು ಮಾಡ್ಕೊಡಿ ನಾನು ಹ್ಯಾಪಿ ಬರ್ತ್ಡೇ. ಅಂಡ್ ಗೈಸ್ ನಮ್ಮ ಮದ್ವೆಗೆ ಹೆಂಗ್ ಸಪೋರ್ಟ್ ಮಾಡಿದ್ರು ಇವತ್ತು ಸಚಿನ್ ಬರ್ತಡೇ ಮಾಡೋದಕ್ಕೂ ಇವರೆಲ್ಲ ಹಿಂಗೆ ಸಪೋರ್ಟ್ ಮಾಡಿದ್ದಾರೆ. ನನ್ನ ಬರ್ತಡೇ ಮಾಡೋ ನನ್ನ ಫ್ರೆಂಡ್ಸ್ಗೆಲ್ಲ ತುಂಬಾ ಥ್ಯಾಂಕ್ ಯು. ಇಂಟಿಗೆ ತುಂಬಾ ಸ್ಪೆಷಲ್ ಥ್ಯಾಂಕ್ಸ್. ಸೊ ನನ್ನ ಬರ್ತಡೇಗೆ ಗಗನಶ್ರೀ ಒಂದು ಸ್ಪೆಷಲ್ ಸರ್ಪ್ರೈಸ್ ಕೊಟ್ಟಿದ್ದಾರೆ. ತುಂಬಾ ಖುಷಿಯಾಗಿದೆ. ಐ ಆಮ್ ವೆರಿ ಹ್ಯಾಪಿ ಫಾರ್ ಇಟ್. ಅಂಡ್ ಈ ಸರ್ಪ್ರೈಸ್ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಬ್ಲಾಗ್ ಸಿಗೋಣ ಗೈಸ್. ಓಪನಿಂಗ್ ಇಷ್ಟ ಆಗಿದೆಮ್ಮ? ಇಷ್ಟ ತುಂಬಾ ಆಯ್ತಾ? ಇಷ್ಟ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತಾ? ಖುಷಿ ಆಯ್ತು, ತುಂಬಾನೇ ಖುಷಿ ಆಯ್ತು. ಓಕೆ, ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ಬಾಯ್ ಗೈಸ್. ಬಾಯ್.